ಸೊ ಫೈನಲಿ ಒಂದು ಮೈಕ್ ತೊಗೊಂಡಾಯ್ತು. ನೋಡೋಣ ಯಾವ ಥರ ಆಡಿಯೋ ಕ್ವಾಲಿಟಿ ಬರ್ತಾಯಿದೆ ಚೆಕ್ ಮಾಡೋಣ. ನೋಡಿ, ಇವರೇ ಕೊಟ್ಟಿದ್ದು ಡಿಂಪಲ್ ವಿಕ್ಕಿ ಅಂತ. ಇವ್ರ ಚಾನಲ್ ಲಿಂಕ್ ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನಮಸ್ಕಾರ. G2 ಪ್ರಾಡಕ್ಟ್ಸ್ ಅಲ್ಲಿ ತೊಗೊಂಡಿದ್ದು. ನೋಡಿಬೇಕು ಆಡಿಯೋ ಕ್ವಾಲಿಟಿ ಹೆಂಗಿದೆ ಅಂತ ಚೆಕ್ ಮಾಡ್ತೀನಿ. ಈ ಎಸ್ ಪಿ ರೋಡಿಂದ ಆಚೆ ಬರೋದೇ ದೊಡ್ಡ ವಿಷಯ ಗುರು. ಸಾಧನೆ ಆಗೋಯ್ತು. ಎಸ್ ಪಿ ರೋಡಿಂದ ಒಳಗಡೆಯಿಂದ ಆಚೆ ಬರೋ ಅಷ್ಟರಲ್ಲಿ ಯಾಕೆ ಸುರಿದೋಗ್ತಿತ್ತು. ತಲೆ ಒಳಗಡೆ, ಮೈ ಒಳಗಡೆ ಎಲ್ಲ ನಂದಿತ್ತು. DJ ಆಕ್ಷನ್ 2 ನಲ್ಲಿ ಪ್ರಾಬ್ಲಮ್ ಏನಂದ್ರೆ ನಿಮ್ಗೆ ಯಾವುದೇ ಮೈಕ್ ಸೆಟ್ ಆಗೋದೇ ಇಲ್ಲ. ಇದಕ್ಕೆ ನೀವು ನಾರ್ಮಲ್ ಮೈಕ್ ಯಾವ್ದು ತೊಗೊಂಡ್ರೂ ಅದು ಕನೆಕ್ಟೇ ಆಗೋದಿಲ್ಲ. ಅದರಿಂದ ನಾನು ತುಂಬ ದಿನ ಎಲ್ಲೆಲ್ಲೋ ಟ್ರೈ ಮಾಡಿ ತೊಗೊಂಡ್ರೆ ಎಲ್ಲೂ ಸೆಟ್ ಮಾಡಿ ಸಿಗ್ತಾನೆ ಇಲ್ಲ, ಕನೆಕ್ಟ್ ಆಗ್ತಾ ಇಲ್ಲ ತೊಗೊಂಡ್ರು. ನಾನು ಅದಕ್ಕೆ ಇಷ್ಟು ದಿನ ಯಾವುದು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ನಿಮ್ಮೆಲ್ಲ ಟ್ರೈ ಮಾಡೋಣ. ಬಿಕ್ಕಿದ್ದು ಒಂದು ಗಾಡಿ ಸರ್ವಿಸ್ ಬಿಟ್ಟಿದೆ. ಗಾಡಿ ಅದು ಸರ್ವಿಸ್ ಅಲ್ಲ, ಸ್ವಲ್ಪ ಸಸ್ಪೆನ್ಷನ್ ಪ್ರಾಬ್ಲಮ್ ಇತ್ತು. ಅದೇನೋ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. 2 o'clock ಬರೋಕ್ಕೆ ಹೇಳಿದ್ರೆ 1:30. ನಾವು ಅಲ್ಲಿ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ. ನೋಡೋಣ, ಚೆಕ್ ಮಾಡೋದು ಏನಾಗಿದೆ ಅಂತ. ಹೋಗಿ ಗಾಡಿ ರೆಡಿ ಆಯ್ತಲ್ಲ, ತೊಗೊಂಡಿದ್ದೀವಿ. ನೋಡಿ, ಇದೆ ಅಂತ ತೊಗೊಂಡಾಯ್ತು. ಎಲ್ಲೋಗ್ತಾ ಇದ್ದೀರಿ ಇವಾಗ? ಮಂಚನಬೆಲೆ ಡ್ಯಾಮು. ಹಾಯ್. ಓಕೆ, ಲೆಟ್ಸ್ ಗೋ. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಮೋಟೋ ವ್ಲಾಗಿಂಗ್ ಎಲ್ಲ ಕೇಳಿಸ್ಕೊಂಡ್ರಲ್ಲ, ಅವ್ರದ್ದು ಆಲ್ರೆಡಿ ಇದೆ. ನಾನು ಅವ್ರ ಜೊತೆ ಕಂಟಿನ್ಯೂ ಇವಾಗಿಂದ ಮಾಡ್ತಾ ಇದ್ದೀನಿ. ಇದು ಯಾವುದೋ ಶಾರ್ಟ್ಕಟ್ ಅಂತ ಗುರು. ಇದು ಎಲ್ಲೆಲ್ಲೋ ಲೇಔಟ್ಗಳಲ್ಲಿ ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾನೆ, ಎಲ್ಲಂತಾನೆ ಗೊತ್ತಿಲ್ಲ ಆಗುತ್ತೆ. ಇವ್ರು ಏನು ಮಾಡ್ತಾರೋ ಊರೊಳಗಡೆಯಿಂದ ಎಲ್ಲೆಲ್ಲ ಸಬ್ಲಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಗುರು, ನಾವು ಮೊಬೈಲಲ್ಲಿ ಅಷ್ಟು ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಅವನೇನು ಸ್ಟಂಟ್ ಬೇರೆ ಮಾಡ್ಕೊಂಡು ಹೋಗ್ತಾವ. ನಿಂತ್ಕೊಂತಾನೆ, ಕುತ್ಕೊಂತಾನೆ, ಸೈಡ್ಗೆ ಇಳಿತಾನೆ. ನಾವು ಈ ಸ್ಪೀಡಲ್ಲೆಲ್ಲ ಹೋಗೋಕ್ಕಾಗಲ್ಲ. 70 ಲಾಸ್ಟ್. ಬೆಳಿಗ್ಗೆ ಒಂದು 11-12ವರೆಗೂ ಫುಲ್ಲು ಬಿಸಿಲಿತ್ತು. ಮತ್ತೆ ಏನೋ ಒಂಥರ ಮೋಡ ಚೆನ್ನಾಗಿದೆ. ಇದು ಯಾವುದೋ ಕೆರೆ ಇದೆ. ಇದು ಯಾವುದೋ ಫಸ್ಟಲ್ಲಿ ಒಳ್ಳೆ ಕ್ಲೈಮೇಟ್ ಇದೆ. ತಣ್ಣಗಿದೆ, ಈಗ ಬಿಸಿಲಿಲ್ಲ. ಯಾವ್ದು ಗುರು ಕೆರೆ ಇಲ್ಲಿ? ಓ, ಚೆನ್ನಾಗಿತ್ತು ಗುರು ಕೆರೆ. ಬಟಾಳ್ ಮರ. ಹೌದು, ಇದು ಏರಿಯಾ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ. ಸಕ್ಕ ದೊಡ್ಡದಾಗಿದ್ರೆ ಒಂದೇ ಮರ ಅಂತ ಇದು. ಮುಂದೆ ನೋಡ್ಕೊಂಡಾಗ ಹೌದು. ಅಲ್ಲ, ಇವಾಗ ಎಲ್ಲಿ ಹೋಗ್ತಾ ಇರೋದೇಳ? ಓಕೆ ಓಕೆ, ನೋಡಿ ಹಂಗಾರೆ ಹೋಗೋಣ. ಹಾಂ, ನಾನೇನು ಅನ್ಕೊಂಡೆ, ಮಂಚನಬೆಲೆ ಡ್ಯಾಮ್ ಅಂದರೆ ಕೋಡಿ ಥರ ಇರುತ್ತೆ, ನೀರು ಬೀಳ್ತಾ ಇರ್ತಿದ್ದಲ್ಲ ಅಲ್ಲಿ. ಇವಾಗ ಇವನೇನು ಹೇಳ್ತಾ ಇದ್ದಾನಂದರೆ, ಅಲ್ಲಿ ಹೋಗಿ ನೋಡೋ ಅಂತ ಅಷ್ಟು ಏನಿಲ್ಲ, ಅಲ್ಲೇ ಹೋಗೋಣ ಅಂದರೆ ಅಲ್ಲಿ ಹೋಗೋಣ, ಇಲ್ಲಾಂದರೆ ಇಲ್ಲೇ ನಿಯರ್ ಯಾವ್ದಾದ್ರು ಒಳ್ಳೆ ಪ್ಲೇಸ್ ಯಾವ್ದು ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿಂದ ಸ್ಟಾರ್ಟಾ? ಆನಲ್ಲಿದ್ದ. ಓ, ಏನು ಗುರು, ಇಲ್ಲಿ ಫುಲ್ಲು ಯಾರಿಗೆಲ್ಲ ತುಂಬ ವೇಟಿಂಗ್ ಅಲ್ಲಿದೆ ಆಲ್ರೆಡಿ. ಏನು ಜಾಗ ಇದೆ ಇಲ್ಲ? ಯಾವುದು ಡ್ಯಾಮು? ಯಾವುದು ಹಿಂಗೆ ಹೋಗ್ಬೇಕಂತೆ? ಓ, ಇದೆ ಗುರು. ಓಹೋ, ಸಕ್ಕದಾಗಿದೆ. ಕೆರೆ ಅಲ್ಲ, ನದಿನ? ಏನಿದು? ನಡಿ ಎಲ್ಲ ನೋಡೋಣ. ಫಸ್ಟ್ ಪ್ಲೇಸ್ ನೋಡೋಣ, ನಡಿ. ಫಸ್ಟ್ ವ್ಯೂ ನೋಡ್ಕೊಂಡು ಆಮೇಲೆ ಬರೋಕ್ ಮೀನ್ ತಗೊಂಬರೋಣ. ಇವಾಗ ಅದೇನು ವ್ಯೂ? ಅಲ್ಲಿ ನೀರ್ ಹತ್ರ ಎಲ್ಲ ಹೋಗಕ್ಕಾಗಲ್ವಾ? ವಾ, ಅಲ್ಲೆಲ್ಲ ವಾಕಿಂಗ್ ಹೋಗ್ತಾ ಇರ, ನಡ್ಕೊಂಡು ಹೋಗ್ಬೇಕಾ? ನಡಿ ನೋಡೋಣ ಎಷ್ಟು ದೂರ ಹೋಗುತ್ತಾ ಗಾಡಿ. ಮೋಸ್ಟ್ಲಿ ಗಾಡಿ ಇಲ್ಲೇ ಲಾಸ್ಟ್ ಅಂತ. ನಡಿ, ಒಂದ್ ರೌಂಡ್ ನೋಡ್ಕೊ ಬಂದ್ಬಿಡೋಣ. ಇಲ್ಲಿ ಏನಿದೆಯಾ ಗೊತ್ತಿಲ್ಲ. ತಿನ್ನೋದಕ್ಕೆ ಮಾತ್ರ ಫುಲ್ಲು ಜನ ಬಂದಿದ್ದಾರೆ. ಮೇನ್ ತಿನ್ನೋಕ್ಕೆ ಇಲ್ಲಿ ಹಾಕ್ಬಿಟ್ರೆ ಅವ್ನ ಗಾಡಿ ಹೆಂಗೆ ಎತ್ತದ ನಾವು?
ಅಪ್ಪ. ಗುರು ಇಲ್ಲಿ ಬರೋದು ಏನು ಇಲ್ಲಿ ಪ್ಲೇಸ್ ನೋಡಕ್ಕೆ ಇಲ್ಲ ಬರೀ ಮೀನ್ ಅದಿ ತಿನ್ನೋದಕ್ಕೆ ಬರ್ತಾರೆ. ಹಾ ಹಾ ಯಾವ್ದು ಇದು ಇದು ಯಾವ್ದು ಕಳ್ದಾರಿ ಇದು ಕಾಲುವೆ ದಾರಿ ಇದು ಕಳ್ದಾರಿ ಅಂದ್ರೆ ಅದು ಲೀಗಲ್ ಆಗಿ ಬಿಟ್ಟಿಲ್ಲ, ಅದಕ್ಕೆ ಇಲ್ಲೀಗಲ್ ಆಗಿ ಬೇರೆ ಕಡೆಯಿಂದ ಹಿಂಗ್ ಹುಡ್ಕೊಂಡು ಹೋಗೋದು, ಇದು ಕಳ್ದಾರಿ. ಅದೇ ಕಾಲ್ದಾರಿ ಗುರು, ಎರಡು ಮೀನಿಂಗ್ ಬರುತ್ತೆ ಗುರು. ಎಷ್ಟಂತೆ? 140. ಎಷ್ಟು ಎಷ್ಟು ಸಾಕಲ್ಲ? ಯಾವ್ದು 100 ಯಾವುದು? ರೂಪಾಯಿಗೆಲ್ಲ ಇಸ್ಕೊಂಡು ಹೋಗಿದ್ದೀನ. 70 ರೂಪಾಯಿ ಸಿಕ್ಕೋದು, 60 ರೂಪಾಯಿ ಸಿಕ್ಕೋದು ಎಲ್ಲ ಕೊಡೋದು. 100 ಯಾವುದು? ನಾವೆಲ್ಲ ದೂರದಿಂದ ಬಂದಿರೋದು, ಬೆಂಗಳೂರು ಸಿಟಿಯಿಂದ ಅಂತ ಹೇಳ್ತಾರೆ. ಹುಡುಗರು ಏನೋ ಕಿರಿಕ್ ಮಾಡ್ಕೊಂತವ್ರಲ್ಲಿ. ಫುಲ್ ಕುಡಿದ್ಬಿಡೋದ, ಫುಲ್ ಕುಡಿದ್ಬಿಡೋದ, ಕಿರಿಕ್ ಮಾಡ್ಕೊಳೋದು ಅವ್ರವ್ರೆ. ಅಯ್ಯೋ ಎಂತ ಜನಗಳು ಎಲ್ಲ ಟೀಮ್ ಆಗಿ ಬರ್ತಾರೆ, ಎಂಜಾಯ್ ಮಾಡ್ತಾರೆ, ಕುಡಿದ್ಬಿಡ್ತಾರೆ, ಮತ್ತೆ ಕಿತ್ಲಾಡ್ಕೊ ಅವ್ರವ್ರೆ ಕಿತ್ಲಾಡ್ಕೊಳೋದು. ಏನು ಕಿತ್ಲಾಡ್ಕೋದು ಅವ್ರಿಗೆ ಗೊತ್ತಿಲ್ಲ.